ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆಧಾರವಾದ ಸ್ವಾಗತ. ಇಂದು ನಾನು ಯೂಟ್ಯೂಬ್ ಲೈವ್ ಬಗ್ಗೆ ಒಂದಿಷ್ಟು ಮಾತುಗಳನ್ನು ನಿಮಗೆ ಹೇಳುತ್ತೇನೆ. ಈ ಯೂಟ್ಯೂಬ್ ಲೈವ್ ಅಂದರೆ ಏನು, ನಿಜವಾಗಿಯೂ ಲೈವನ್ನು ಏಕೆ ಮಾಡುತ್ತಾರೆ, ಲೈವ್ ಹಿಂದಿನ ಉದ್ದೇಶವೇನು? ಹಾಗಾದರೆ ಲೈವ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡುತ್ತಾ ಹೋಗೋಣ. ಯೂಟ್ಯೂಬ್ ಲೈವ್ ಒಂದಿಷ್ಟು ಕ್ರಿಯೇಟರ್ಸ್ಗಳು ಏನು ಹೇಳುತ್ತಾರೆ ಎಂದರೆ, ಯೂಟ್ಯೂಬ್ ಲೈವನ್ನು ಏಕೆ ಕೊಟ್ಟಿದ್ದಾರೆ ಎಂದರೆ ನಮ್ಮ ವಾಚ್ ಅವರನ್ನು ಕಂಪ್ಲೀಟ್ ಮಾಡಲು ಲೈವನ್ನು ಕೊಟ್ಟಿರುತ್ತಾರೆ, ಇದು ಮುಂದೆ ಉಪಯೋಗಕ್ಕೆ ಬರುತ್ತದೆ ಎಂದು ಹೇಳುತ್ತಾರೆ. ಇನ್ನೊಂದಿಷ್ಟು ಜನ ಏನು ಹೇಳುತ್ತಾರೆ ಎಂದರೆ, ಯೂಟ್ಯೂಬರ್ಸ್ಗಳಿಗೆ ಇರುವ ಸಬ್ಸ್ಕ್ರೈಬರ್ ಕೊರತೆಯನ್ನು ನೀಗಿಸಲು ಲೈವ್ ಆಪ್ಷನನ್ನು ಕೊಟ್ಟಿರುತ್ತಾರೆ ಎಂದು ಹೇಳುತ್ತಾರೆ. ಇನ್ನು ಕೆಲವಷ್ಟು ಜನ ಕ್ರಿಯೇಟರ್ಸ್ಗಳು ಏನು ಹೇಳುತ್ತಾರೆ ಎಂದರೆ, ಮಾರ್ಚ್ 19 ನಂತರ ಈ ಲೈವ್ ಇರುವುದಿಲ್ಲ, ಮುಂದೆ ಇದು ಆಗುವುದಿಲ್ಲ. ಮಾರ್ಚ್ 19 ನಂತರ ಸುಮಾರು ಚಾನಲ್ಗಳು ಡಿಲೀಟ್ ಆಗುತ್ತವೆ ಎಂದು ಹೇಳುತ್ತಾರೆ. ಏಕೆ ಎಂಬ ಪ್ರಶ್ನೆಗೆ ಇನ್ನೂ ಕಾರಣಗಳು ತಿಳಿದಿರುವುದಿಲ್ಲ. ಲೈವ್ ಮಾಡುವುದರ ಹಿಂದಿನ ಉದ್ದೇಶವನ್ನು ಕೆಲವಷ್ಟು ಜನರು ಸರಿಯಾಗಿ ಅರಿತುಕೊಂಡಿರುವುದಿಲ್ಲ. ಕೆಲವಷ್ಟು ಜನರು ಒಂದು ವಿಷಯವನ್ನು ತೆಗೆದುಕೊಂಡು ಲೈವನ್ನು ಮಾಡಬೇಕು ಎಂದು ಹೇಳುತ್ತಾರೆ. ವಿಷಯವನ್ನು ತೆಗೆದುಕೊಂಡು ಲೈವ್ ಮಾಡುತ್ತಾ ಹೋದರೆ ಬರುವ ಸಬ್ಸ್ಕ್ರೈಬರು ಅಥವಾ ವ್ಯೂವರ್ಸ್ಗಳು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸುವುದಿಲ್ಲ. ಅವರಿಗೆ ಮಾಹಿತಿಯ ಕೊರತೆ ಇರುತ್ತದೆ, ಅವರಿಗೆ ಸಬ್ಸ್ಕ್ರೈಬರ ಕೊರತೆ ಇರುತ್ತದೆ. ನಿಜವಾಗಿಯೂ ಲೈವಿಗೆ ಬರುವ ಉದ್ದೇಶವೇನೆಂದರೆ, ಕ್ರಿಯೇಟರ್ಸ್ಗಳು ಮಾತ್ರ ಹೆಚ್ಚಾಗಿ ಲೈವಿಗೆ ಬರುತ್ತಾರೆ. ಅವರು ತಮಗೆ ಬೇಕಾಗುವ ಸಬ್ಸ್ಕ್ರೈಬರ್ ಕೊರತೆಯನ್ನು ನೀಗಿಸಿಕೊಳ್ಳಲು ನಮ್ಮ ಲೈವಿಗೆ ಬರುತ್ತಾರೆ, ನಮ್ಮ ಸಹಾಯವನ್ನು ಕೇಳುತ್ತಾರೆ. ಅದು ಆಗುವುದು ಸಾಮಾನ್ಯ ವಿಷಯವಾಗಿದೆ. ಇನ್ನು ನಿಜವಾಗಿಯೂ ಲೈವ್ನ ವಿಷಯವನ್ನು ನೋಡುತ್ತಾ ಹೋದರೆ, ನಿಜವಾಗಿಯೂ 90% ಜನರಿಗೆ ಲೈವ್ ಏಕೆ ಮಾಡುತ್ತೇವೆ ಎಂದು ಗೊತ್ತಿರುವುದಿಲ್ಲ. ಇನ್ನು ಕಮೆಂಟ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಒಂದಿಷ್ಟು ಜನ ಹೇಳುತ್ತಾರೆ, ಒಂದು ಪಿಂಕ್ ಎಮೋಜಿಯನ್ನು ಕಳಿಸಿದರೆ ಲೈವ್ನ ವಾಚವರ್ನಲ್ಲಿ ಸ್ವಲ್ಪ ಸಮಯ ಕಟ್ ಆಗುತ್ತದೆ. ನಾವು ಒಂದು ಪಿಂಕ್ ಬಾಯ್ ಎಮೋಜಿಯನ್ನು ಕಳಿಸುತ್ತೇವಲ್ಲ, ಅದನ್ನು ಪದೇ ಪದೇ ಕಳಿಸುವುದರಿಂದ ವಾಚ್ ಅವರ್ನಲ್ಲಿ ಕಡಿಮೆಯಾಗುತ್ತದೆ ಎಂದು ಹೇಳುತ್ತಾರೆ. ಒಂದೇ ಥರದ ಎಮೋಜಿಗಳನ್ನು ಪದೇ ಪದೇ ಕಳಿಸುವುದರಿಂದ ಸಹ ವಾಚ್ ಅವರ್ನಲ್ಲಿ ಕಟ್ ಆಗುತ್ತದೆ ಎಂದು ಹೇಳುತ್ತಾರೆ. ಇನ್ನು ಕೆಲವರು ಒಂದೇ ಥರದ ಮೆಸೇಜ್ಗಳನ್ನು ಪದೇ ಪದೇ ಹಾಕುವುದರಿಂದ ಆ ಲೈವ್ನಲ್ಲೂ ಕೂಡ ವಾಚ್ ಅವರ್ ಕಟ್ ಆಗುತ್ತದೆ ಎಂದು ಹೇಳುತ್ತಾರೆ. ಇನ್ನು ಟೆಕ್ ಯೂಟ್ಯೂಬರ್ಸ್ಗಳು ಟೆಕ್ ರಿಲೇಟೆಡ್ ಲೈವ್ಗಳನ್ನು ಮಾಡುತ್ತಾರೆ. ಅವರು ಟೆಕ್ನಿಕಲ್ ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ಅದರಿಂದಲೂ ಕೂಡ ಒಂದಿಷ್ಟು ಲಾಭಗಳಾಗುವುದುಂಟು. ಆದರೆ ನಿಜವಾಗಿಯೂ ಲೈವ್ ಮಾಡುವುದರಿಂದ ನಮ್ಮ YT ಹಬ್ ಬೆಳೆಯುವುದಂತೂ ನಿಜ. ಸಬ್ಸ್ಕ್ರೈಬರು ಸಿಗುತ್ತಾರೆ ಮತ್ತು ನಿಜವಾಗ್ಲೂ ಕ್ರಿಯೇಟರ್ಸ್ನ ಅಂತರಾಳದ ಮಾತುಗಳು, ಸಂಭಾಷಣೆಗಳು, ಸತ್ಯವಾದ ಮನಸ್ಸು, ಸತ್ಯವಾದ ಮಾತುಕತೆ, ನಿಜವಾಗಿಯೂ ಸಬ್ಸ್ಕ್ರೈಬರ್ಗಳನ್ನು ನಾವು ಹೇಗೆ ಆಕರ್ಷಿಸಿಕೊಳ್ಳುತ್ತೇವೆ, ನಮ್ಮ ಜ್ಞಾನದ ಪ್ರದರ್ಶನವಾಗುತ್ತದೆ. ಆದರೆ ಈ ಯೂಟ್ಯೂಬ್ ಲೈವ್ ನಿಜವಾಗಿಯೂ ಯಾಕೆ ಬಂದಿದೆ, ಯಾವ ಅವಕಾಶಕ್ಕೋಸ್ಕರ ಮಾಡಿದ್ದಾರೆ ಎಂಬುದು ನನಗಂತೂ ಇಲ್ಲಿಯವರೆಗೂ ತಿಳಿದಿಲ್ಲ. ನನ್ನ ಲೈವ್ನಲ್ಲಂತೂ ತುಂಬ ಸಮಸ್ಯೆಗಳಾಗಿದ್ದುಂಟು. ಕನ್ನಡದ ಸಬ್ಸ್ಕ್ರೈಬರ್ಗಳು ಬಂದರೆ ಕನ್ನಡದಲ್ಲಿ ಮಾತನಾಡಿ ಎನ್ನುತ್ತಾರೆ, ಹಿಂದಿಯವರು ಬಂದರೆ ಹಿಂದಿಯಲ್ಲಿ ಮಾತನಾಡಿ ಎನ್ನುತ್ತಾರೆ. ಇನ್ನು ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ದೇಶಗಳ ಸಬ್ಸ್ಕ್ರೈಬರ್ ಕೂಡ ನನ್ನ ಲೈವಿಗೆ ಬಂದಿದ್ದುಂಟು. ನನಗೆ ತುಂಬ ಫಜೀತಿಯಾದದ್ದೂ ಉಂಟು. ಹೇಗೆಂದರೆ, ನನ್ನ ಲೈವಿಗೆ ಬ್ರ್ಯಾಂಡನ್ ಅಂತ ಅಮೇರಿಕಾ ಫ್ಲೋರಿಡಾ ಒಬ್ಬ ಹುಡುಗ ಬರುತ್ತಾನೆ. ಅವನು ಒಂದು ದಿನ ಲೈವಿಗೆ ಬಂದಾಗ ನಾನು ಹಿಂದಿಯಲ್ಲಿ ಕನ್ವರ್ಸೇಷನ್ ಮಾಡುತ್ತಿದ್ದೆ ಹರೀಶ್ ಲಾಲಿಯವರ ಜೊತೆ. ಅವನು ಹೇಳಿದ್ದು, ನನಗೆ ಕನ್ನಡ ಅರ್ಥವಾಗುವುದಿಲ್ಲ ಎಂದು ಹೇಳಿದ. ನಾನು, ನೀವು ಎಲ್ಲಿಯವರು ಎಂದು ಕೇಳಿದೆ. ನಾನು UK ಹುಡುಗ ಎಂದು ಹೇಳಿದ. ನನಗೆ ಕನ್ನಡ, ಹಿಂದಿ ಯಾವ ಭಾಷೆಯೂ ಬರುವುದಿಲ್ಲ, ನನಗೆ ಬರುವುದು ಒಂದೇ ಒಂದು ಇಂಗ್ಲೀಷ್ ಭಾಷೆ ಎಂದ. ಹಾಗಾದರೆ ನಾನು ಇಂಗ್ಲೀಷ್ನಲ್ಲಿ ಸ್ವಲ್ಪ ಬಟ್ಲರ್ ಇಂಗ್ಲೀಷ್ನಲ್ಲಿ ನಿನ್ನ ಜೊತೆ ಕನ್ವರ್ಸೇಷನ್ ಮಾಡುತ್ತೇನೆ ಎಂದು ಹೇಳಿದೆ. ಅವನು ಅದಕ್ಕೆ ಓಕೆ ಎಂದ. ಹಾಗೆ ನನ್ನ ಲೈವ್ ಅವನ ಜೊತೆ ಮುಂದೆ ಕಂಟಿನ್ಯೂ ಆಗ್ತಾ ಹೋಯಿತು. ನನ್ನ ಲೈವಿಗೆ ಹೆಚ್ಚಾಗಿ ಹಿಂದಿಯವರು, ಉತ್ತರ ಪ್ರದೇಶ, ಹರಿಯಾಣ, ಹೀಗೆ ಆಂಧ್ರ ಪ್ರದೇಶ, ತೆಲುಗು, ತಮಿಳು, ಬೇರೆ ಬೇರೆ ಭಾಷೆಯ ಜನರು ಕೂಡ ನನ್ನ ಲೈವಿಗೆ ನನ್ನ ಜೊತೆ ಸಪೋರ್ಟ್ ಮಾಡೋಕ್ಕೆ ಬರುತ್ತಿದ್ದರು. ಮಹಾರಾಷ್ಟ್ರ, ತಮಿಳು, ತೆಲುಗು, ಉತ್ತರ ಪ್ರದೇಶ್, ಪಂಜಾಬ್, ಹೀಗೆ ಬೇರೆ ಬೇರೆ ರಾಜ್ಯದ ಜನರು ತುಂಬ ನನ್ನ ಜೊತೆ ಬೆರೆತರು, ನನ್ನ ವಿಡಿಯೋಗಳನ್ನು ನೋಡಿದರು.
ನನ್ನ ವಿಡಿಯೋಗಳು ಬರೀ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿದ್ದ ವಿಡಿಯೋಗಳು ಈಗ ಇಂಗ್ಲೀಷ್, ಹಿಂದಿ, ತೆಲುಗು ಬೇರೆ ಬೇರೆ ಭಾಷೆಗೂ ಕೂಡ ನಾನು ಸ್ವಲ್ಪ ವಿಡಿಯೋಗಳನ್ನು ಮಾಡಲು ಪ್ರಯತ್ನ ಪಡುತ್ತಿದ್ದೇನೆ. ಸ್ವಲ್ಪ ಇಂಗ್ಲೀಷ್, ಹಿಂದಿ, ತೆಲುಗು ಭಾಷೆಗಳಲ್ಲಿ ವಿವರಣೆಗಳನ್ನು ನೀಡಲು ಪ್ರಯತ್ನಿಸುತ್ತಿದ್ದೇನೆ. ನನಗೆ ಹೆಚ್ಚಾಗಿ ನನ್ನ ಲೈವಿಗೆ ಹರೀಶ್, ಲಾಲಿ, ಪೂಜಾ, ಬ್ರ್ಯಾಂಡನ್, ಶಿವ, ನಂತರ ಸಂತೋಷ್, ಹೀಗೆ ಬೇರೆ ಬೇರೆ ಶಕುಂತಲಾ, ಅರ್ಚನಾ, ಚಿನ್ನು, ಹೀಗೆ ಬೇರೆ ಬೇರೆ ಜನರು ಬೆರೆಯುತ್ತಾ ಹೋದೆವು. ಹೀಗೆ ನನ್ನ ಲೈವ್ ಕತೆ ಮುಂದುವರಿತು. ಒಂದು ದಿನ ಲೈವ್ ಮಾಡುತ್ತಿದ್ದಾಗ ಇಲ್ಲಿಯ ಬೇಡರ ವೇಷವನ್ನು ಮಕ್ಕಳು ಕುಣಿಯುತ್ತಿದ್ದರು. ಅಲ್ಲಿ ಒಂದು ಖಡ್ಗವನ್ನು, ಪ್ಲಾಸ್ಟಿಕ್ ಖಡ್ಗವನ್ನು ಹಿಡಿದು ನೃತ್ಯಿಸುತ್ತಿದ್ದಾಗ ಅದನ್ನು ತೋರಿಸೋದಕ್ಕೆ ನನಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಬಂದಿದೆ. 15 ದಿನ ನನ್ನ ಲೈವು ಬಂದಿರುತ್ತದೆ. ಮುಂದೆ ಲೈವನ್ನು ಮಾಡುತ್ತೇನೆ. ಹೀಗೆ ಲೈವ್ ಕಥೆ ವ್ಯತೆ ಮುಂದೆ ಏನಾಗುತ್ತದೆ, ಈ ಲೈವಿನ ಕತೆ ದೇವರಿಗಂತೂ ಗೊತ್ತು. ಈ ಸತ್ಯಾಸತ್ಯ ನನಗಂತೂ ಪೂರ್ತಿ ತಿಳಿದಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಲೈವ್ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳಿಸಿ ಕಮೆಂಟ್ಸ್ ಮಾಡಿ. ಈ ವಿಡಿಯೋ ಇಷ್ಟ. ಸತ್ಯವಾಗಿಯೂ ನಿಜವಾಗಿಯೂ ಲೈವ್ ಬಗ್ಗೆ ಯಾರಿಗೂ ಸಂಪೂರ್ಣವಾದ ಮಾಹಿತಿ ಇಲ್ಲ. ಯೂಟ್ಯೂಬ್ ಲೈವ್ ಬಗ್ಗೆ ನನಗೆ ಹೆಚ್ಚಾಗಿ ಮಾಹಿತಿ ಏನು ತಿಳಿದಿಲ್ಲ. ನಾನು ಮೊದಲು ಲೈವನ್ನು ಮಾಡುತ್ತಿರಲಿಲ್ಲ. ಒಂದು ದಿನ ಹೀಗೆ ಒಬ್ಬರನ್ನು ಕೇಳಿದಾಗ ನೀವು ಲೈವನ್ನು ಮಾಡಿ ಎಂದು ಹೇಳಿದರು. ಕ್ರಿಯೇಟರ್ಸ್ಗೆ ಸಪೋರ್ಟ್ಗೋಸ್ಕರ ಲೈವನ್ನು ಮಾಡಿ ಒಂದು ವಿಷಯವನ್ನು ಎತ್ತಿಕೊಂಡು ಮಾತನಾಡಿ ಅದರ ಬಗ್ಗೆ ಸಬ್ಸ್ಕ್ರೈಬರ್, ನಿಮ್ಮ ವ್ಯೂವರ್ಸ್ ಜೊತೆ ಸಂಭಾಷಣೆಗಳನ್ನು ಮಾಡಿಕೊಳ್ಳಿ, YT ಹಬ್ಬನ್ನು ಬೆಳೆಸಿ ಎಂದು ಹೇಳಿದರು. ಅವರ ಸಲಹೆ ಮೇರೆಗೆ ನಾನು ಲೈವನ್ನು ಮಾಡುವುದನ್ನು ಪ್ರಾರಂಭಿಸಿದೆ. ನಿಜವಾಗಿಯೂ ಲೈವ್ನ ಬಗ್ಗೆ ನನಗೆ ಸಂಪೂರ್ಣವಾದ ಮಾಹಿತಿ ಇನ್ನೂವರೆಗೂ ತಿಳಿದಿಲ್ಲ. ನಿಮಗೇನಾದರೂ ಯೂಟ್ಯೂಬ್ ಲೈವ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ, ಏನಾದರೂ ಸತ್ಯಾಸತ್ಯತೆಗಳ ಬಗ್ಗೆ ತಿಳಿದಿದ್ದರೆ ಕಮೆಂಟ್ಸ್ ಮೂಲಕ ತಿಳಿದುಕೊಳ್ಳಿ. ಲೈವ್ನ ನಿಜವಾದ ಉದ್ದೇಶವನ್ನೇನಾದರೂ ನೀವು ಅರಿತುಕೊಂಡಿದ್ದರೆ ಈ ವಿಡಿಯೋವನ್ನು ನೋಡಿ ಮತ್ತು ನನಗೆ ಸಲಹೆ ಸೂಚನೆಗಳನ್ನು ನೀಡಿ ಎಂದು ಕೇಳು. ಲೈವ್ನಲ್ಲಿ ನಾವು ಅವರಿಗೆ ಸಪೋರ್ಟ್ ಮಾಡಿ, ಇವರಿಗೆ ಸಪೋರ್ಟ್ ಮಾಡಿ, ಕನೆಕ್ಟ್ ಆಗಿ, ಗಿಫ್ಟ್ ಕೊಡಿ, ಅವರ ಮನೆಗೆ ಹೋಗಿ ಬನ್ನಿ, ಹೀಗೆ ಏನೂ ಹೇಳುವಂತಿಲ್ಲ ಎಂದು ಹೇಳುತ್ತಾರೆ. ಇದರಿಂದಲೂ ಕೂಡ ನಮ್ಮ ವಾಚ್ ಅವರ್ನಲ್ಲಿ ಸಮಯ ಕಡಿಮೆಯಾಗುತ್ತದೆ ಎಂದು ಹೇಳುತ್ತಾರೆ. ನಾವು ಬರೀ ಕುಶಲೋಪರಿಯನ್ನು ಮಾತ್ರ ಲೈವ್ನಲ್ಲಿ ಮಾತನಾಡಬೇಕಂತೆ, ಬಾಕಿ ಯಾವುದೇ ವಿಷಯಗಳನ್ನು ಇಲ್ಲಿ ಚರ್ಚಿಸುವಂತಿಲ್ಲ, ಮಾತನಾಡುವಂತಿಲ್ಲ, ಹೇಳುವಂತಿಲ್ಲ ಎಂದು ಹೇಳುತ್ತಾರೆ. ಲೈವ್ ಕೂಡ ರೆಕಾರ್ಡೆಡ್ ಇರುವುದರಿಂದ ಇದನ್ನು ಕೇಳುತ್ತಾರೆ ಮತ್ತು ಇದು ಯೂಟ್ಯೂಬ್ನಲ್ಲಿ ರೆಕಾರ್ಡಿಂಗ್ ಇರುತ್ತದೆ. ಹೀಗಾಗಿ ಲೈವ್ ಹೇಗೆ ಮಾಡಬೇಕು, ಯಾವ ವಿಷಯಕ್ಕಾಗಿ ಮಾಡಬೇಕು, ನಿಜವಾದ ಉದ್ದೇಶವೇನು ಎಂದು ನನಗೆ ಇಲ್ಲಿಯವರೆಗೂ ತಿಳಿದಿಲ್ಲ. ನಿಮಗೇನಾದರೂ ತಿಳಿದಿದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಯೂಟ್ಯೂಬ್ ಲೈವ್ ಮಾಡಿರುವುದರಿಂದ ಕ್ರಿಯೇಟರ್ಸ್ಗಳಿಗೆ ಹೆಚ್ಚಿನ ಲಾಭವಾಗಿರುವುದುಂಟು. ಆದರೆ ನಿಜವಾಗಿಯೂ ಸತ್ಯಾಸತ್ಯತೆಗಳನ್ನು ತಿಳಿದು ಲೈವ್ ಮಾಡುವುದು ಒಳ್ಳೆಯದೆಂದು ಹೇಳುತ್ತಾ ನಿಮ್ಮ ಸಲಹೆ ಸೂಚನೆಗಳಿಗೆ ನಾನು ಅನುವನ್ನು ಮಾಡಿಕೊಡುತ್ತೇನೆ. ಏನಾದರೂ ವಿಷಯಗಳಿದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ, ವಿಡಿಯೋವನ್ನು ವಾಚ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.